ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಸಾಹಸಸೆಂದಿರು ಪಾರ್ಟ್ 3. ಬಟ್ಟೆ ಮೇಲಿದ್ದ ಅಚ್ಚನ್ನ ಬಿಳಿ ಬಟ್ಟೆ ಮೇಲೆ ಬರುವಂತೆ ಮಾಡ್ತಾರೆ. ಆ ಅಚ್ಚುಗಳು ಖಜಾನೆ ಹುಡುಕಿರುವಂತಹ ಮಾರ್ಗ ಅಂತ ಅಂದ್ಕೊಳ್ತಾರೆ. ಆ ಮ್ಯಾಪ್ನ ಪ್ರಕಾರ ಹೋಗಿ ಖಜಾನೆಯನ್ನ ತಮ್ಮದಾಗಿಸ್ಕೊಳ್ಳೋದಂತ ಯೋಚನೆ ಮಾಡ್ತಾರೆ. ಆಲದ ಮರ ತನಕ ಕಾರ್ನಲ್ಲಿ ಬಂದು ಅಲ್ಲಿಂದ ನಡ್ಕೊಂಡು ಹೋಗಿ ರಾತ್ರಿ ಅಖಂಡ ಕಲ್ಲಿನ ಹತ್ರ ಬಂದು ರಾತ್ರಿ ಅಲ್ಲೇ ಕಳೆದು ಬೆಳಿಗ್ಗೆ ಆಗ್ತಿದ್ದ ಹಾಗೆ ಖಜಾನೆ ಹುಡುಕ್ಲಿಕ್ಕೆ ಹೋಗ್ಬೋದಂತ ಅಂದ್ಕೊಂಡು ಅಲ್ಲೇ ಟೆಂಟ್ ಹಾಕಿ ಊಟ ಮಾಡ್ತಾ ನೀರಿಗೋಸ್ಕರ ಇಬ್ರು ಸಹೋದರರು ಹೊರಗಡೆ ಬರ್ತಾರೆ. ನದಿ ಕಾಣ್ತಿದ್ದಾಗೆ ವಿಷ್ಣು ತುಂಬಾ ಸಂತೋಷಗೊಂಡು ನೀರಿನ ಹತ್ರ ಹೋಗಿ ಕಲ್ಲಾಗಿ ಪರಿವರ್ತನೆ ಆಗ್ತಾನೆ. ಇದೆಲ್ಲ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಅದರ ನಂತರ ಬೆಳಕಾಗತ್ತೆ. ಬೆಳಕಾಗ್ತಿದ್ದಾಗೆ ಸುಂದರಮ್ಮ ಚಿಂತೆಲಿದ್ದ ನಂದಿನಿಯನ್ನ ನೋಡಿ, ಏನಾಯ್ತೆ ಹಂಗಿದ್ಯಾ? ಇವ್ರು ನಿನ್ನೆ ರಾತ್ರಿ ಹೋಗಿದ್ದತ್ತೆ, ಇನ್ನೂ ಬಂದಿಲ್ಲ. ನನ್ಗೆ ಭಯ ಆಗ್ತಿದೆ. ಇನ್ನ ಬಂದಿಲ್ವಾ? ಬಾ ಹುಡುಕಣ. ಹೀಗೇಳಿ ಎಲ್ರೂ ಅವರನ್ನ ಎಲ್ಲ ಕಡೆ ಹುಡುಕ್ತಾರೆ. ಅರೆ ವಿಷ್ಣು, ವಾಸು, ರೀ ಹೀಗೆ ಕರೀತಾ ಹುಡುಕ್ತಾ ಇರ್ತಾರೆ. ಈಗ ಹುಡುಕ್ತಾ ಹುಡುಕ್ತಾ ವಾಸುವನ್ನ ನದಿಯ ಹತ್ರ ನೋಡಿ, ಅರೆ ವಾಸು, ಇಲ್ಲೇ ಇದೆಯಲ್ಲಪ್ಪ, ತಮ್ಮ ಎಲ್ಲಿ? ಹೀಗೆ ನದಿ ಹತ್ರ ಬರ್ತಾ ಇರ್ಬೇಕಾದ್ರೆ ವಾಸು ಜೋರಾಗಿ, ನಿಲ್ಲಿ, ಒಳಗಡೆ ಹೋಗ್ಬೇಡಿ, ನೀರಿಗೆ ಕಾಲಿಟ್ರೆ ನೀವು ಕಲ್ಲಾಗ್ಬಿಡ್ತೀರಾ. ಹೀಗೆ ಆದಂಥ ಘಟನೆಯನ್ನ ಹೇಳ್ತಾನೆ. ಇದನ್ನು ಕೇಳಿ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ನಂದಿನಿ ಕಲ್ಲಾದಂಥ ತನ್ನ ಪತಿಯನ್ನ ನೋಡಿ ಅಳ್ತಾಳೆ. ನನ್ಗನ್ಸುತ್ತೆ ನಮಗೆ ಮುಂದೆ ತುಂಬ ಸವಾಲುಗಳು ಬರಲಿಕ್ಕಿದೆ ಅಂತ. ವಾಪಸ್ ಹೋಗ್ಬಿಡೋಣವಾ? ಮತ್ತೆ ವಾಪಸ್ ಹೋಗ್ಬಿಟ್ರೆ ತಮ್ಮನ್ ಗತಿ ಏನೋ? ಅವನಂಗ್ ಕಲ್ಲಿನ ತರ ಇರ್ಬೇಕಾ? ಬೇಡ, ಹಂಗಾಗಕ್ ಬಿಡೋದಿಲ್ಲ. ಏನಾದ್ರೂ ಆಗ್ಲಿ, ಏನ್ ಸಮಸ್ಯೆ ಬಂದ್ರು ಅದನ್ನ ಸಾಲ್ವ್ ಮಾಡಿ ತಮ್ಮನ್ನ ಮಾಮೂಲ್ ಮನುಷ್ಯಾಗ್ ಮಾಡ್ಲೇಬೇಕು. ಹೌದು, ಮುಂದೆ ಹೋಗೋಣ. ಹೀಗೆ ಎಲ್ರೂ ಮುಂದೆ ಹೋಗುವಂತ ನಿರ್ಧಾರ ಮಾಡಿ ಹೋಗ್ತಾ ಇರ್ತಾರೆ. ನಂದಿನಿ ಕಲ್ಲಾಗಿರೋಂಥ ತನ್ನ ಪತಿಯನ್ನ ನೋಡ್ತಾ ನೋಡ್ತಾ ಮುಂದೆ ಹೋಗ್ತಾ ಇರ್ತಾಳೆ. ಇನ್ನೊಂದ್ಸಲ ಮ್ಯಾಪ್ನ ಪ್ರಕಾರ ಖಜಾನೆಯನ್ನು ಹುಡುಕ್ಲಿಕ್ಕೆ ಹೋಗ್ತಾ ಇರ್ತಾರೆ. ಹೋಗ್ತಾ ಹೋಗ್ತಾ ದಟ್ಟ ಕಾಡಿನ ಒಳಗಡೆ ಬರ್ತಾರೆ. ಒಂದ್ ಕಡೆ ನಿಂತು, ಅತ್ತೆ, ಆ ಮ್ಯಾಪ್ ಇನ್ನೊಂದ್ಸಲ ನೋಡಿ, ಯಾವ ಕಡೆ ಹೋಗ್ಬೇಕು? ಆಯ್ತು. ಹೀಗೆ ಮ್ಯಾಪ್ ನೋಡಿ, ನಾವು ಇಲ್ಲಿದ್ದೀವಿ. ಇಲ್ಲಿಂದ ಉತ್ತರ ದಿಕ್ಕಿಗೆ ಹೋಗಿ ಕಾಡನ್ನ ದಾಟ್ಕೊಂಡು ಹೋಗ್ಬೇಕು. ನಡೀರಿ. ಎಲ್ಲಿಗೆ ಹೋಗೋದು? ಹೋಗಿ ಹೋಗಿ ನನ್ನ ಕಾಲು ನೋವ್ತಾ ಇದೆ. ಸ್ವಲ್ಪ ಹೊತ್ತು ಕೂತು ಹೋಗೋಣ. ಆಯ್ತು, ಕುತ್ಕೊಳ್ಳಿ. ಆದ್ರೆ ಕತ್ಲಾಗಷ್ಟೊತ್ತಿಗೆ ನಾವು ಕಾಡು ಕ್ರಾಸ್ ಮಾಡ್ಬೇಕು. ಹಾ, ಹೀಗೆ ಹೇಳ್ತಾನೆ. ಸ್ವಲ್ಪ ದೂರದಲ್ಲೇ ಮಾವಿನ ಮರದ ಗುಂಪು ಕಾಣುತ್ತೆ. ಹೀಗೆ ಹಲವಾರು ಮರಗಳಿರುತ್ತೆ. ಆದ್ರೆ ಮೊದಲ ಮರದಲ್ಲಿ ಮಾತ್ರ ಮಾವಿನಕಾಯಿ ಇರುತ್ತೆ. ಇದನ್ನು ನೋಡ್ತಿದ್ದಾಗೆ ನಾರಾಯಣನ್ಗೆ ಆಶ್ಚರ್ಯ ಆಗಿ, ಅರೆ ವಾಸು, ಇಲ್ಲಂತೂ ತುಂಬಾ ಮರಗಳಿದೆ, ಆದ್ರೆ ಈ ಒಂದು ಮರದಲ್ಲಿ ಮಾತ್ರ ಮಾವಿನಕಾಯಿ ಇದೆ. ವಿಚಿತ್ರ ಅಲ್ವಾ? ಹೌದಪ್ಪ, ನಿಲ್ಲು, ಇದನ್ನ ನಾನ್ ಕಿತ್ತಾಡ್ತೇನೆ. ಅರೇ ಅಪ್ಪ, ನೀವ್ಯಾಕೆ ಹೋಗ್ತಿದ್ದೀರಾ? ನಾನಿದ್ದೇನಲ್ಲ. ಮರಕ್ಕೆ ಹತ್ತೋದು ನಾನು ಹೊಡಿತೇನಲ್ಲ. ಹೀಗೇಳಿ ಆ ಮರದ ಹತ್ರ ಬಂದು ಮರದ ಕೆಳಗಿದ್ದ ಒಂದು ಕಲ್ಲಿಂದ ಅದಕ್ಕೆ ಹೊಡಿತಾನೆ. ಹೊಡಿತಾ ಇದ್ದಾಗೆ ಆ ಮಾವಿನಕಾಯಿ ಕೆಳಗಡೆ ಬೀಳುತ್ತೆ. ಹೀಗೆ ಕೆಳಗಡೆ ಬೀಳ್ತಾ ಇದ್ದ ಹಾಗೆ ಆ ಮಾವಿನಕಾಯಿಯ ಮೇಲೆ ಮಾವಿನಕಾಯಿಯ ಮರ ಬೆಳೆಯುತ್ತೆ. ನಾರಾಯಣ ಮಾವಿನಕಾಯಿಯಾಗಿ ಆ ಮರದಲ್ಲಿ ತೂಗು ಬಿದ್ದಿದ್ದ. ಇದನ್ನು ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ. ಇದೊಂದು ಮಾಯಾ, ನನ್ನಪ್ಪ ಮಾವಿನಕಾಯಿ ಮರದಲ್ಲಿ ಮಾವಾಗಿ ಬಿಟ್ರು. ಹೌದು, ಎಲ್ಲ ಮಾಯೆ. ನಾವಿನ್ನ ಈ ತರದ್ದು ಎಷ್ಟು ನೋಡ್ಬೇಕೋ ಗೊತ್ತಿಲ್ಲ. ಎಷ್ಟು ಭದ್ರವಾಗಿದ್ರೆ ಅಷ್ಟು ಒಳ್ಳೇದು. ಆದಷ್ಟು ಬೇಗ ನಾವು ಹೋಗಿ ನಿಧಿನ ಸೇರ್ಕೋಬೇಕು. ಇವ್ರೆಲ್ಲಾರ್ಗೂ ಯಾಕಿಂಗಾಯ್ತು ಅಂತ ತಿಳ್ಕೊಂಡು ಇವ್ರೆಲ್ಲಾರನು ಮಾಮೂಲಿ ಮನುಷ್ಯರಾಗಿ ಮಾಡ್ಬೇಕು. ಬನ್ನಿ, ಬೇಗ ಹೋಗೋಣ ಇಲ್ಲಿಂದ. ಹೀಗೇಳಿ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಆದ್ರೆ ಸುಂದರಮ್ಮ ಅಲ್ಲೇ ನಿಂತು ಮರವನ್ನ ನೋಡ್ತಾ ಇರ್ತಾಳೆ. ಬಾ ಅಮ್ಮ. ನಾನು ನಿಮ್ಮ ಅಪ್ಪನ ಬಿಟ್ಟು ಬರಕ್ಕಾಗಲ್ಲ ಕಣೋ. ಅಮ್ಮ, ಅಪ್ಪನಿಗೆ ಏನೂ ಆಗಲ್ಲ. ಇನ್ನೊಂದ್ಸಲ ಅವರನ್ನ ಮನುಷ್ಯ ಮಾಡೋಣ, ಬಾ. ಹೀಗೇಳಿ ಅವನಮ್ಮನನ್ನ ಅಲ್ಲಿಂದ ಒತ್ತಾಯದಿಂದ ಕರ್ಕೊಂಡು ಹೋಗ್ತಾನೆ. ವಾಸು ಮುಂದ್ಗಡೆ ಹೋಗ್ತಾ ಇದ್ದ. ಅವನ ಹಿಂದೆ ವಂದನ, ನಂತರ ಸುಂದರಮ್ಮ ಮತ್ತು ಕೊನೆಗೆ ನಂದಿನಿ ಹೋಗ್ತಾ ಇದ್ಲು. ಒಬ್ಬರ ಹಿಂದೆ ಒಬ್ರು ನಿಧಾನವಾಗಿ ನಡೀತಾ ಕಾಡನ್ನ ಪಾರ್ ಮಾಡ್ತಾರೆ. ಕಾಡು ಪಾರ್ ಮಾಡ್ತಾ ಇದ್ದ ಹಾಗೆ ಅವರಿಗೊಂದು ಮರುಭೂಮಿ ಕಾಣುತ್ತೆ. ಅಲ್ಲೊಂದವರಿಗೆ ಹಳ್ಳಿ ಕಾಣುತ್ತೆ. ಅದನ್ನು ನೋಡಿ, ಅಮ್ಮ, ಅಲ್ಲಿ ಹೋದ್ರೆ ನಮ್ಗೆ ಯಾವ್ದಾದ್ರು ದಾರಿ ಕಾಣ್ಬೋದು.
ಹೌದು, ಆದ್ರೆ ಇಷ್ಟೊತ್ತು ನಡೆದು ಕಾಲ್ ನೋವ್ತಿದೆ. ಸ್ವಲ್ಪ ಹೊತ್ತು ಇಲ್ಲೇ ಕುತ್ಕೊಳ್ಳೋಣ. ಇಲ್ಲ ಅಮ್ಮ, ಈಗಲೇ ಹೋಗೋಣ. ಸ್ವಲ್ಪ ದೂರದಲ್ಲಿದೆ. ಈಗ ಹೋದರೆ ಅಲ್ಲಿ ನಾವು ರಾತ್ರಿ ಕುತ್ಕೊಳ್ಬೋದು. ಸರಿ, ನಡಿ. ಹೀಗೆ ನಡೀಲಿಕ್ಕೆ ಶುರು ಮಾಡ್ತಾರೆ. ಎದುರುಗಡೆ ವಾಸು ಇರ್ತಾನೆ ಮತ್ತು ಅವ್ರ ಹಿಂದೆ ಎಲ್ಲರೂ ಇರ್ತಾರೆ. ವಾಸು 2 ಹೆಜ್ಜೆ ಮುಂದೆ ಇಟ್ಟಷ್ಟೊತ್ತಿಗೆ ಅವನೆದುರಿದ್ದಂಥ ಎಲ್ಲ ಮಣ್ಣು ಭೂಮಿಯ ಒಳಗಡೆ ಹೋಗಿ ದೊಡ್ಡ ಹೊಂಡ ಆಗಿಬಿಡುತ್ತೆ. ವಾಸು ಕಾಲ್ಜಾರಿ ಆ ಹೊಂಡಕ್ಕೆ ಬೆದ್ದು ಬಿಡ್ತಾನೆ. ಇದನ್ನು ನೋಡಿದ ಎಲ್ರಿಗೂ ಭಯ ಆಗುತ್ತೆ. ಭಯದಿಂದ ಹಿಂದೆ ಬಂದು ಎಲ್ಲರೂ ಸೇರಿ ವಾಸು ಅಂತ ಕೂಗ್ತಾ ಇದ್ರು. ಅವರು ಹಿಂದೆ ಹೋಗ್ತಿದ್ದಾಗೆ ಎಲ್ಲ ಮಣ್ಣು ಇನ್ನೊಂದ್ಸಲ ಸರಿಯಾಗಿಬಿಡುತ್ತೆ. ಇದನ್ನು ನೋಡಿ ಎಲ್ರಿಗೂ ಆಶ್ಚರ್ಯ ಆಗಿಬಿಡುತ್ತೆ. ವಂದನಾ ಅಲ್ಲೇ ಕೂತು, ರೀ, ನೀವಿಲ್ದೇ ಇದ್ರೆ ನಾವು ಮುಂದೆ ಹೆಂಗ್ ಹೋಗೋದ್ರಿ? ಅಯ್ಯೋ, ನಿಧಿ ಅಂತ ಆಸೆ ಪಡ್ತಾ ಬಂದು ನಿಮ್ ಎಲ್ಲರೂ ನಾವು ಕಳ್ಕೊಂಡ್ವಲ್ಲ ರೀ. ಅಯ್ಯೋ, ಹೀಗೆ ಅಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅತ್ತೆ ಮತ್ತು ಸೊಸೆ ಇಬ್ಬರು ಬಂದು ವಂದನೆಗೆ ಸಮಾಧಾನ ಮಾಡ್ತಾರೆ. ವಂದನಾ, ಚಕ್ರವ್ಯೂಹದೊಳಗಡೆ ಬಂದಿದೀವಿ. ಅಭಿಮನ್ಯು ತರ ಸೋತೋಗ್ಬಾರ್ದು. ಅರ್ಜುನನಾಗೆ ರಹಸ್ಯ ಎಲ್ಲ ಕಂಡಿಡ್ದು ನಮ್ಮವ್ರನ್ನ ನಾವು ಕಾಪಾಡ್ಕೊಳ್ಳೋಣ. ಇದ್ರಲ್ಲಿ ನಾವೇ ಗೆಲ್ತೀವಿ ಅನ್ನೋ ನಂಬಿಕೆ ನನ್ಗಿದೆ. ಹೆಂಗತ್ತಿ ಅಮ್ಮ, ನಮ್ ಮುಂದೆ ಏನಿದೆ ಅಂತ ನೋಡಿ. ಇದನ್ ದಾಟ್ಕೊಂಡು ನಾವ್ ಹೆಂಗ್ ಹೋಗೋದು ಅಂತ ನಮ್ಗೆ ಗೊತ್ತಿಲ್ಲ. ಆ ಮ್ಯಾಪಲ್ ಕೂಡ ದಾರಿ ಅಲ್ಲಿ ಕಾಣಿಸ್ತಿರುವ ಬೆಟ್ಟಗಳವರೆಗೂ ಇದೆ. ನಮ್ಮವ್ರನ್ನ ಹೆಂಗ್ ಕಾಪಾಡ್ಕೊಳ್ಳೋದು? ಎಲ್ಲದಕ್ಕೂ ಕಾಲನೇ ಸಮಾಧಾನ ಕೊಡುತ್ತೆ. ಯೋಚನೆ ಮಾಡೋಣ. ಈ ರಾತ್ರಿ ಇಲ್ಲೇ ಇದ್ದು ಆ ಕಡೆಗೆ ಹೋಗಕ್ಕೆ ದಾರಿ ಏನಾದ್ರೂ ಇದೆಯೇನೋ ಅಂತ ಕಂಡಿಡಿಯೋಣ. ಹೀಗೇಳಿ ಅತ್ತೆ ಸೊಸೆಂದ್ರು ಅಲ್ಲೇ ನಿಂತು ಬಿಡ್ತಾರೆ. ಅದರ ನಂತರ ಏನಾಯಿತು, ಅದನ್ನು ಪಾರು ಹೇಗೆ ಮಾಡಿದ್ರು ಮತ್ತು ಖಜಾನೆಗೆ ಅವರು ತಲುಪಿದ್ರ, ಇದೆಲ್ಲ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿ ತನಕ ನೋಡ್ತಾ ಇರಿ ಚಾಚಾ ಟಿವಿ. ಒಂದು ದಿನ ಚಂದ್ರಕಾಂತ ತನ್ನ ಹಿತ್ತಲಲ್ಲಿ ವೀಳ್ಯದೆಲೆಯ ಸಸಿಯನ್ನ ನಾಟಿ ಮಾಡ್ತಾಳೆ. ಆ ಸಸಿಯನ್ನ ನೋಡಿ ತನ್ನಲ್ಲೇ ತಾನು ಸಂಭ್ರಮಿಸುತ್ತಾ, ಇನ್ನೊಂದ್ ತಿಂಗಳು ಹೋದ್ರೆ ಸಾಕು, ಚೆನ್ನಾಗಿ ಎಲೆಗಳು ಚಿಗುರುತ್ತೆ, ಅವುಗಳನ್ನ ಮಾರ್ಕೊಂಡು ಸಾಕಷ್ಟು ಹಣ ಗಳಿಸಬಹುದು ಎಂದುಕೊಂಡು ಪ್ರತಿದಿನ ಆ ಸಸಿಗೆ ನೀರನ್ನ ಹಾಕಿ ಬೆಳೆಸ್ತಾ ಇದ್ದಾಳೆ. ಒಂದು ದಿನ ಒಂದು ಬಸರಿ ಮೇಕೆ ತುಂಬಾ ಹಸಿವಿನಿಂದ ಬಳಲ್ತಾ ಇದೆ. ಅದು ಹಸಿವೆಯನ್ನ ತಾಳಲಾರದೆ ಚಂದ್ರಕಾಂತ ನೆಟ್ಟಿರೋ ವೀಳ್ಯದೆಲೆಯ ಬಳ್ಳಿಯನ್ನ ತಿಂದಾಕತ್ತೆ. ಅದನ್ನು ಕಂಡ ಚಂದ್ರಕಾಂತ ತುಂಬಾ ಕೋಪಗೊಂಡು ಪಕ್ಕದಲ್ಲಿದ್ದ ದೊಣ್ಣೆಯನ್ನ ತೆಗೆದುಕೊಂಡು ಅದನ್ನ ಚೆನ್ನಾಗಿ ಹೊಡಿತಾ ಇದ್ದಾಳೆ. ಪಾಪ ಮೇಕೆ ನೋವಿನಿಂದ ಜೋರಾಗಿ ಕಿರ್ಚೋಕ್ ಶುರು ಮಾಡುತ್ತೆ. ಆ ಶಬ್ದ ಕೇಳಿ ಮನೆಯಲ್ಲಿದ್ದ ಸೂರ್ಯಕಾಂತ ಏನಾಯ್ತೋ ಏನೋ ಎಂದು ಹೆದರಿ ಹೊರಗೆ ಬಂದು ನೋಡ್ತಾಳೆ. ಆಗ ಚಂದ್ರಕಾಂತ ದೊಣ್ಣೆ ತಗೊಂಡು ಗರ್ಭವತಿಯಾಗಿರುವಂತಹ ಮೇಕೆಯನ್ನ ಹೊಡೆಯುತ್ತಿರುವುದನ್ನ ನೋಡಿ, ಏನೇ, ನಿನ್ಗೆ ಹುಚ್ಚಿಗೆ ಹಿಡಿದಿದೆಯೇನು? ಅದನ್ನ ಹಾಗೆ ಹೊಡಿತಿದೆಯಲ್ಲೇ ಎಂದು ಅನ್ನುತ್ತಾಳೆ. ಅದಕ್ಕೆ ಚಂದ್ರಕಾಂತ, ನೋಡಿ ಅತ್ತೆ, ನಾನು ಎಷ್ಟು ಇಷ್ಟಪಟ್ಟು ಬೆಳೆಸ್ತಿದ್ದಂತಹ ಎಲೆ ಬಳ್ಳಿಯ ಎಲೆಗಳನ್ನ ಬಳ್ಳಿನ ಎಲ್ಲ ತಿಂದಾಕಿದೆ. ನೋಡೆ ಪಾಪ, ಅದು ಬಸ್ರಿ. ನಿನ್ ಎಲೆಗಳನ್ನ ತಿಂದ್ರೆ ಏನಾಯ್ತಂತೆ? ಎಲೆಗಳು ಮತ್ತೆ ಚಿಗುರುತ್ತೆ ಬಿಡು. ಅದ್ರ ಪ್ರಾಣ ಹೊರಟೋದ್ರೆ ಮತ್ತೆ ಬರುತ್ತೇನೆ. ನೋಡು ಹೇಗ್ ಹೊಡೆದಿದೀಯ ಪಾಪ ಎಂದು ಮೇಕೆಯನ್ನು ಹತ್ತಿರಕ್ಕೆ ಕರೆದುಕೊಂಡು ಅದಕ್ಕೆ ಎಲೆ ಮತ್ತು ಹಣ್ಣು ಎಲ್ಲವನ್ನ ತಿನ್ನಕ್ ಕೊಡ್ತಾಳೆ. ಅದನ್ನು ಕಂಡ ಚಂದ್ರಕಾಂತ ಮನಸ್ಸಿನಲ್ಲಿ, ಅಯ್ಯೋ, ಮತ್ತೆ ನಮ್ಮತ್ತೆ ಸೋಷಿಯಲ್ ಸರ್ವಿಸ್ ಶುರು ಮಾಡ್ಕೊಂಡ್ರು ಎಂದು ತಲೆ ಚಚ್ಚಿಕೊಳ್ಳುತ್ತಾಳೆ. ಇದೆಲ್ಲವನ್ನ ಒಂದು ಮರದ ಹಿಂದೆ ಅಡಗಿರೋ ಕಳ್ಳ ಕೇಳಿಸಿಕೊಳ್ತಾನೆ. ಆತನಿಗೆ ಒಂದು ಐಡಿಯಾ ಬರುತ್ತೆ. ಆತ ತನ್ನ ಮನಸ್ಸಿನಲ್ಲಿ, ಮೇಕೆ ದಷ್ಟು ಪುಷ್ಟವಾಗಿದೆ, ಜೊತೆಗೆ ಬಸರಿ ಕೂಡ. ತೂಕ ಮಾಡಿದ್ರೆ ಒಂದು 50 kg ಆದ್ರೂ ಬರುತ್ತೆ. ಅದನ್ನ ಕೊಯ್ದು ಪೀಸ್ ಮಾಡಿ ಮಾರಾಟ ಮಾಡಿದ್ರೆ ಒಳ್ಳೆ ಲಾಭ ಮಾಡ್ಕೋಬಹುದು ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ. ಸೂರ್ಯಕಾಂತ ಇಲ್ಲದಿರುವ ಸಮಯವನ್ನು ನೋಡಿ ಮೆಲ್ಲಗೆ ಆ ಮನೆಯೊಳಗೆ ಹೋಗ್ತಾನೆ. ಹಿತ್ತಲಲ್ಲಿ ಚಂದ್ರಕಾಂತ ಸಸಿಗೆ ನೀರೆರಿತಾ ಇದ್ದಾಳೆ. ನಿಧಾನವಾಗಿ ಚಂದ್ರಕಾಂತ ಬಳಿ ಹೋಗಿ ಅಳುತ್ತಾ ಹೀಗೆ ನಟಿಸ್ತಾನೆ. ಅಯ್ಯೋ ಅಮ್ಮ, ಇಲ್ಲಿ ಯಾವುದಾದ್ರೂ ಮೇಕೆ ಬಂದಿದ್ದನ್ನು ನೋಡಿದ್ರ ಅಮ್ಮ? ಅಯ್ಯೋ ಪಾಪ, ಅದು ಬಸರಿ ಬೇರೆ, ಏನ್ ತಿಂದಿದೆಯೋ ಏನೋ ಎಂದು ಅಳುತ್ತಾ ಚಂದ್ರಕಾಂತ ಮುಂದೆ ಮೊಸಳೆ ಕಣ್ಣೀರು ಸುರಿಸ್ತಿದ್ದಾನೆ. ಅದನ್ನು ಕಂಡು, ಯಾರಯ್ಯ ನೀನು, ಯಾಕೆ ಹಾಗಳ್ತಾ ಇದೀಯಾ ಎಂದು ಕೇಳುತ್ತಾಳೆ. ಅದಕ್ಕೆ ಕಳ್ಳ, ನನ್ನ ಹೆಸರು ಸೂರಿ, ನಾನು ಸಾಕೊಂಡಿರೋ ಮೇಕೆ ಕಾಣಿಸ್ತಾ ಇಲ್ಲ ಅಮ್ಮ. ಅಯ್ಯೋ ಪಾಪ, ಅದು ಬಸರಿ ಬೇರೆ, ಅದಕ್ಕೆ ಏನಾಯ್ತೋ ಏನೋ.
ಬಹಳ ಯೋಚನೆಯಾಗಿದೆಯಮ್ಮ ಎಂದು ಅಳುತ್ತಾ ಹೇಳುತ್ತಾನೆ. ಅದನ್ನು ಕೇಳಿದ ಚಂದ್ರಕಾಂತ ತನ್ನ ಮನಸ್ಸಿನಲ್ಲಿ, ಏನಿದು, ಈತ ಈ ತರ ಅಳ್ತಾ ಇದ್ದಾನೆ, ತಪ್ಪಿಸ್ಕೊಂಡು ನಮ್ಮ ಮನೆಯೊಳಗಡೆ ಬಂದು ಸೇರ್ಕೊಂಡಿರೋ ಆ ಮೇಕೆ ಇವಂದೇನೋ ಏನೋ ಎಂದು ಯೋಚಿಸುತ್ತಿದ್ದಾಳೆ. ಅದನ್ನು ಕಂಡ ಕಳ್ಳ ಅವಳಿಗೆ, ಏನಾಯ್ತಮ್ಮ ಹಾಗೆ ಯೋಚನೆ ಮಾಡ್ತಿದ್ದೀರಾ ಎಂದು ಕೇಳುತ್ತಾನೆ. ಅದಕ್ಕೆ ಚಂದ್ರಕಾಂತ, ಏನಿಲ್ಲ, ಇರ್ಲಿ, ನಿನ್ ಮೇಕೆ ನೋಡಕ್ ಹೇಗಿದೆ ಹೇಳು. ಕಪ್ಪುಗಿರತ್ತಮ್ಮ, ಅದಕ್ಕೆ 4 ಕಾಲು, 2 ಕಿವಿ, 2 ಕೊಂಬು ಸಹ ಇದೆ. ಅದಕ್ಕೆ ಹಸುವೆ ಆದ್ರೂನು ಇಲ್ಲ ಕಷ್ಟ ಬಂದ್ರೂನು ಮ್ಯಾ ಮ್ಯಾ ಅನ್ನತ್ತಮ್ಮ. ನೀವೊಂದು ವೇಳೆ ನೋಡಿದ್ರೆ ಸ್ವಲ್ಪ ಹೇಳಿ ಅಮ್ಮ, ನನಗ್ ತಿಳಿಸಿ ಅಮ್ಮ ಎಂದು ಅಳುತ್ತಾನೆ. ಅದಕ್ಕೆ ಚಂದ್ರಕಾಂತ ಮನಸ್ಸಿನಲ್ಲಿ, ಡೌಟೇ ಇಲ್ಲ, ಅದು ಇವನ್ ಮೇಕೆನೆ, ನಾನು ಹೊಡೆದಾಗ ಮೇ ಮೇ ಅಂತ ಕಿರ್ಚ್ತಲ್ವಾ ಎಂದು ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ಆ ಕಳ್ಳನಿಗೆ, ಓಯ್ ಸೂರಿ, ನೀನೇನ್ ಅಳ್ಬೇಡ, ನಿನ್ ಮೇಕೆ ನಮ್ಮನೇಲೇ ಇದೆ, ಅದಕ್ಕೆ ಹಸ್ವೆ ಆಗಿದ್ರೆ ಪಾಪ ಅಂತ ನಮ್ಮತ್ತೆನೆ ಹಣ್ಣು ಸೊಪ್ಪು ಎಲ್ಲ ಕೊಟ್ಟಿದ್ದಾರೆ ಎಂದು ಹೇಳಿ ಆ ಮೇಕೆಯನ್ನು ತಂದು ಆ ಕಳ್ಳನಿಗೆ ಕೊಡುತ್ತಾಳೆ. ಆಗ ಆ ಕಳ್ಳ ಚಂದ್ರಕಾಂತಾಳಿಗೆ, ಅಮ್ಮ, ನೀವು ದೇವರಮ್ಮ, ದೇವತೆ, ನಿಮ್ಮ ಈ ಸಹಾಯ ನಾನು ಈ ಜನ್ಮದಲ್ಲಿ ಮರೆಯೋಲ್ಲಮ್ಮ ಎಂದು ಹೇಳುತ್ತಾನೆ. ಅದಕ್ಕೆ ಚಂದ್ರಕಾಂತ ಸಂತೋಷ ಪಡ್ತಾ, ಇರ್ಲಿ ಬಿಡು, ಅಷ್ಟೇ ನನ್ನನ್ನು ಹೊಗಳ್ಬೇಡ, ಮನುಷ್ಯ ಅಂದ್ರೆ ಅಷ್ಟು ಮಾತ್ರ ಸಹಾಯ ಮಾಡಲ್ವೇನೋ. ಆ ಕಳ್ಳ ಆ ಮೇಕೆಯನ್ನ ತನ್ನೊಂದಿಗೆ ತೆಗೆದುಕೊಂಡು ಹೊರಟು ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಸೂರ್ಯಕಾಂತ ಮನೆಗೆ ಬರ್ತಾಳೆ. ಮನೆಯಲ್ಲಿ ಮೇಕೆ ಇಲ್ಲದಿರುವುದನ್ನ ನೋಡಿ, ಚಂದ್ರ, ಮೇಕೆ ಎಲ್ಲೇ ಕಾಣಿಸ್ತಾನೆ ಇಲ್ಲ, ಅದನ್ನ ಏನ್ ಮಾಡ್ದೆ ಎಂದು ಕೇಳಿದಳು. ಅದಕ್ಕೆ ಚಂದ್ರಕಾಂತ, ಏನತ್ತೆ ಹಾಗೆ ಕೇಳ್ತಿದ್ದೀರಿ, ಅದನ್ನ ನಾನೇನ್ ಮಾಡ್ತೀನಿ ಹೇಳಿ, ಆದ್ರೆ ಯಜಮಾನ ಬಂದ್ರೆ ಅದನ್ನ ಕೊಟ್ಟು ಕಳಿಸ್ದೆ, ಅದು ತಪ್ಪಾ? ಯಜಮಾನ ಬಂದ ಅಂದ್ರೇನೆ, ಏನಾಯ್ತು ಅಂತ ಎಲ್ಲ ವಿವರಿಸಿ ಹೇಳು. ಆಗ ಚಂದ್ರಕಾಂತ ನಡೆದದ್ದೆಲ್ಲವನ್ನ ವಿವರಿಸಿ ಹೇಳ್ತಾಳೆ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಅತ್ತೆ, ಆ ಮೇಕೆ ಈ ಮನೆಯಿಂದ ಹೋಗೋಕೆ ರೆಡಿ ಇರ್ಲಿಲ್ಲ. ಆ ಮೇಕೆಗೆ ಈ ಮನೆ ಅಷ್ಟು ಇಷ್ಟ ಆಗ್ಬಿಟ್ಟಿತ್ತು. ಅದಕ್ಕೆ ಸೂರ್ಯಕಾಂತ, ಎಲ್ಲ ಬಿತ್ರಿ, ನಿನ್ನ ಬುದ್ಧಿಗಿಷ್ಟು ಮಣ್ಣು ಹಾಕ, ಅವನು ಅದ್ರ ಯಜಮಾನ ಅಲ್ವೇ? ನಿಜಕ್ಕೆ ಅದಕ್ಕೆ ಯಜಮಾನ ಅನ್ನೋರೇ ಯಾರಿಲ್ಲ. ಇಲ್ದಿದ್ರೆ ಹಣ್ಣು ಸೊಪ್ಪು ತಿಂದಾದ್ಮೇಲೆ ಅದು ಹೊರಟೋಗಿರ್ತಿತ್ತಲ್ವೇನೋ. ನಮ್ಮನೇಲಿ ಯಾಕಿರ್ತಿತ್ ಹೇಳು? ಅಷ್ಟಕ್ಕೂ ಪ್ರತಿ ಮೇಕೆ ಮ್ಯಾ ಮ್ಯಾ ಅಂದೆ ಇನ್ನೇನಂತ ಕೂಗುತ್ತೆ. ಅದು ಅಲ್ದೆ ಪ್ರತಿ ಮೇಕೆಗೆ 2 ಕಿವಿ 4 ಕಾಲೇ ತಾನೇ ಇರೋದು. ಇಂಥ ಲಾಜಿಕ್ ನ ಹೇಗೆ ಮಿಸ್ ಮಾಡ್ಕೊಂಡೆ ಬಿತ್ರಿ ಎಂದು ಸೂರ್ಯಕಾಂತ ಚಂದ್ರಕಾಂತಾಳಿಗೆ ಚೆನ್ನಾಗಿ ಬೈತಾಳೆ. ಅದನ್ನು ಕೇಳಿದ ಚಂದ್ರಕಾಂತ, ಅಂದ್ರೆ ಆತ ನನ್ಗೆ ಮೋಸ ಮಾಡಿದ್ನ ಅತ್ತೆ ಎಂದು ಅಮಾಯಕಳಂತೆ ಕೇಳುತ್ತಾಳೆ. ಆಗ ಸೂರ್ಯಕಾಂತ, ಚೆನ್ನಾಗಿ ನಿನ್ನ ಮೂರ್ಖಳನ್ನಾಗಿಸಿದಾನೆ ಪೆದ್ದ ಮುಂಡೆದು ಎಂದು ಬೈದು, ಮೊದಲು ಆ ಮೇಕೆ ನಾವು ಏನ್ ಮಾಡಿದಾನೆ ಅಂತ ನೋಡ್ಬೇಕು ಎಂದು ಹೇಳಿ ತನ್ನ ಹಳೆಯ ಟ್ರಂಕ್ ನಿಂದ ಮ್ಯಾಜಿಕ್ ಗ್ಲೋಬ್ ತೆಗೆದು ಅದರಲ್ಲಿ ಆ ಕಳ್ಳ ಮೇಕೆಯನ್ನ ಪೀಸ್ ಪೀಸ್ ಮಾಡಬೇಕು ಅಂತ ಕತ್ತಿಯನ್ನ ಸಾಣೆ ಹಿಡಿದಿರೋದು ಕಾಣಿಸುತ್ತೆ. ಆಗ ಸೂರ್ಯಕಾಂತಾಳಿಗೆ ಒಂದು ಐಡಿಯಾ ಹೊಳೆಯುತ್ತೆ. ಆಗ ತನ್ನ ಕೈಗಳಿಂದ ಏನೋ ಮ್ಯಾಜಿಕ್ ಮಾಡ್ತಾಳೆ. ಆ ಕಳ್ಳ ತನ್ನ ಕತ್ತಿಯನ್ನ ಚೆನ್ನಾಗಿ ಸಾಣೆ ಹಿಡಿದು ಆ ಮೇಕೆಯನ್ನ ಕೊಯ್ಯೋದಕ್ಕೆ ಬರ್ತಾನೆ. ಆಗ ಸೂರ್ಯಕಾಂತ ಮಾಡಿರೋ ಮ್ಯಾಜಿಕ್ ನಿಂದಾಗಿ ಆ ಮೇಕೆ ಮಾತಾಡೋಕೆ ಶುರು ಮಾಡುತ್ತೆ. 1 ನಿಮಿಷ, ಸ್ವಲ್ಪ ತಡಿರಿ, ನಾನ್ ಹೇಳೋದನ್ನ ಕೇಳಿಸ್ಕೊಳ್ಳಿ. ನಾನು ಬಸ್ರಿ, ನಿಮ್ಗೆ ಏನ್ ಬೇಕು ಅಂತ ಕೇಳಿದ್ರೆ ಅದನ್ನ ಕೊಡ್ತೀನಿ. ನನ್ನ ಬಿಟ್ಬಿಡಿ, ನನ್ನನ್ನ ಸಾಯಿಸಿದ್ರೆ ನನ್ ಹೊಟ್ಟೆಲಿರೋ ಮಗು ಕೂಡ ಸತ್ತು ಹೋಗುತ್ತೆ ಎಂದು ಹೇಳುತ್ತದೆ. ಅದನ್ನು ಕಂಡ ಕಳ್ಳ ಆಶ್ಚರ್ಯಚಕಿತನಾಗ್ತಾನೆ. ಆ ಮೇಕೆಗೆ ಹೀಗೆ ಹೇಳ್ತಾನೆ, ಏನು, ನಿನಗ್ ಮಾತಾಡೋಕ್ ಬರುತ್ತಾ? ನನಗ್ ಏನ್ ಬೇಕಾದ್ರೂ ಕೊಡ್ತೀಯಾ? ಹಾಗಾದ್ರೆ ನನಗೆ 100 ಮೇಕೆ ಬೇಕು ಎಂದು ಕೇಳುತ್ತಾನೆ. ಆಗ ಆ ಮೇಕೆ ನಿಜಕ್ಕೂ ತನ್ನ ಮ್ಯಾಜಿಕ್ ನಿಂದ 100 ಮೇಕೆಗಳು ಪ್ರತ್ಯಕ್ಷ ಆಗುವ ಹಾಗೆ ಮಾಡುತ್ತೆ. ಅದರಿಂದ ಕಳ್ಳನಿಗೆ ತುಂಬಾ ಸಂತೋಷ ಆಗುತ್ತೆ. ಆದ್ರೆ ಆ ಮೇಕೆಗಳೆಲ್ಲ ಒಂದೇ ಸಾರಿ ಆ ಕಳ್ಳನ ಮೇಲೆ ಎರಗುತ್ತೆ. ಒಂದು ಆತನ ಕೂದಲನ್ನ ಕಿತ್ತುತ್ತಾ ಇದ್ರೆ ಮತ್ತೊಂದು ಅವನ ಕಣ್ಣನ್ನ ಕಿತ್ತುತ್ತೆ. ಇನ್ನೊಂದು ತನ್ನ ಕೊಂಬುಗಳಿಂದ ಅವನನ್ನ ಹಿಂದೆಯಿಂದ ಚುಚ್ಚುತ್ತಾ ಇದೆ. ಅಮ್ಮ, ಅಪ್ಪ, ಅಯ್ಯೋ ಅಯ್ಯೋ, ಯಪ್ಪ, ಅಯ್ಯಯ್ಯೋ, ಬಿಟ್ಬಿಡಿ, ಓ ನನ್ನ ಬಿಟ್ಬಿಡಿ ಎಂದು ಕಿರ್ಚುತ್ತಾ ಇದ್ದಾನೆ.
ಆ ಬಾಧೆಯನ್ನ ತಡೆಯಲಾರದೆ ಮೇಕೆ ಬಳಿ ಬಂದು, ಅಮ್ಮ, ನೀನು ಒಂದು ಸಾಮಾನ್ಯ ಮೇಕೆ ಅಂದ್ಕೊಂಡ್ಬಿಟ್ಟಿದ್ದೆ ಅಮ್ಮ. ನನ್ನ ಬಿಟ್ಬಿಡು. ನನಗೆ ನೀನು ಬೇಡ, ಈ 100 ಮೇಕೆನೂ ಬೇಡ. ನನ್ ಬಿಟ್ಬಿಡು ಎಂದು ಕೇಳಿಕೊಳ್ಳುತ್ತಾನೆ. ಆಗ ಆ 100 ಮೇಕೆಗಳು ಮಾಯವಾಗಿ ಹೋಗುತ್ತೆ. ಕೂಡಲೇ ಆ ಕಳ್ಳ ಮೇಕೆಯನ್ನ ಎತ್ತಿಕೊಂಡು ಓಡೋಡಿ ಸೂರ್ಯಕಾಂತ ಮನೆಗೆ ಬರ್ತಾನೆ. ಆ ಮೇಕೆಯನ್ನ ಅಲ್ಲಿಯೇ ಬಿಟ್ಟು ಹಿಂದಿರುಗಿ ನೋಡದೆ ಓಡಿ ಹೋಗ್ತಾನೆ. ಅದನ್ನು ಕಂಡ ಚಂದ್ರಕಾಂತ ತನ್ನ ಮನಸ್ಸಿನಲ್ಲಿ, ಏನಿವನು PT ಉಷಾ ಕಸಿನ್ ಬ್ರದರ್ ತರ ಹಾಗೋಡ್ತಿದ್ದಾನೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ನಗ್ತಾ ಇದ್ದಾಳೆ. ಆ ಮೇಕೆ ಸೂರ್ಯಕಾಂತ ಬಳಿ ಓಡೋಡಿ ಬರುತ್ತೆ. ಸೂರ್ಯಕಾಂತ ಸಂತೋಷದಿಂದ ಆ ಮೇಕೆಯನ್ನ ತಬ್ಬಿಕೊಳ್ಳುತ್ತಾಳೆ. ಓಹೋ, ಇದೆಲ್ಲ ನಮ್ಮ ಅತ್ತೆ ಕೈ ಚಳ್ಕಾನ. ಒಳ್ಳೆದಾಯ್ತು ಆ ಕಳ್ಳನಿಗೆ. ಇಲ್ದೆ ಹೋದ್ರೆ ಇಷ್ಟೊಂದು ಬುದ್ಧಿ ಇರೋ ನನ್ನನ್ನೇ ಮೋಸ ಮಾಡ್ತಾನ ಅವನು. ದರಿದ್ರದವನು. ಒಳ್ಳೆದೇ ಆಯ್ತು ಎಂದುಕೊಂಡಳು. ಅಂದಿನಿಂದ ಆ ಮೇಕೆ ಸೂರ್ಯಕಾಂತ ಜೊತೆಗೇ ಇದೆ. ಈ ಎಪಿಸೋಡ್ ಕೂಡ ನಿಮಗೆ ತುಂಬಾ ನಗುವನ್ನು ತಂದಿದೆ ಅಂತ ನಾವು ನಂಬ್ತೀವಿ. ಮತ್ಯಾಕೆ ಯೋಚನೆ ಮಾಡ್ತಿದ್ದೀರಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಕ್ಲಿಕ್ ಮಾಡಿ. ನಿಮಗೆ ಸೂರ್ಯಕಾಂತ ಇಷ್ಟನಾ ಇಲ್ಲ ಚಂದ್ರಕಾಂತ ಇಷ್ಟನಾ? ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಸಂತೋಷವನ್ನು ತರಿಸೋ ಮತ್ತಷ್ಟು ವಿಡಿಯೋಸ್ಗೋಸ್ಕರ ನೋಡ್ತಾ ಇರಿ ಚಾಚಾ ಟಿವಿ.